ಅಕ್ಕ 10,000 ರೂಪಾಯಿ 20,000 ರೂಪಾಯಿ 30,000 ರೂಪಾಯಿ 40,000 ರೂಪಾಯಿ ಹೆಂಗ್ ಅರ್ನ್ ಮಾಡ್ದೆ ಅಕ್ಕ, ಏನ್ ಕೆಲಸ ಮಾಡ್ದೆ ಅಕ್ಕ? 5 ತಿಂಗಳಲ್ಲಿ 10 ಲಕ್ಷ ಸಂಪಾದನೆ. IT ಕಂಪ್ನಿಲಿ ಕೆಲಸ ಮಾಡೋರ್ಗು ಅವ್ರ ಸಂಬಳ ಇದೆಯೋ ಇಲ್ಲೋ ಯಾರಿಗ್ ಗೊತ್ತು. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ರಾ? ಚೆನ್ನಾಗಿದ್ರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಮೊದಲಿಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಒಂದು ವಿಡಿಯೋ ನೋಡ್ತಾ ಇರೋರು ಯಾರು ಅಂತ ನಾನು ಹೇಳ್ತೀನಿ. ಈ ಒಂದು ವಿಡಿಯೋನ 100 ಜನ ನೋಡ್ತಾ ಇದ್ದೀರಿ ಅಂದರೆ ಅದರಲ್ಲಿ 90 ಜನ ನೀವು ಲೇಡೀಸ್ ಈ ಒಂದು ವಿಡಿಯೋನ ನೋಡ್ತಾ ಇರ್ತೀರ. ಆಲ್ಮೋಸ್ಟ್ ಆಲ್ ಕಾಲೇಜ್ ಗರ್ಲ್ಸ್ ಅಥವಾ ಕಾಲೇಜ್ ಮುಗಿಸಿ ಮನೇಲಿ ಕೂತ್ಕೊಂಡಿರೋ ಗರ್ಲ್ಸು, ಆಮೇಲೆ ಮದುವೆ ಆಗಿ ಮನೆಯಲ್ಲಿ ಕೂತಿರುವಂತಹ ಗೃಹಿಣಿಯರು ಮ್ಯಾಕ್ಸಿಮಮ್ ಈ ಒಂದು ವಿಡಿಯೋನ ನೋಡ್ತಾ ಇರ್ತೀರ. ಯಾಕೆ ಈ ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡಿರ್ತೀರಾ ಅಂತ ಇನ್ನೊಂದು ರೀಸನ್ ನಾನು ಹೇಳೋದಾದರೆ, ನಿಮಗೆ ಬಿಜ್ ಗುರುಕುಲ್ ಅನ್ನೋ ಒಂದು ಕಂಪನಿ ಸಿಕ್ಕಿರುತ್ತೆ. ಅದರಲ್ಲೂ ಇನ್ಸ್ಟಾಗ್ರಾಮ್ಗಳಲ್ಲಿ, ಯೂಟ್ಯೂಬ್ ಶಾರ್ಟ್ಸ್ಗಳಲ್ಲಿ, ಫೇಸ್ಬುಕ್ಕಲ್ಲಿ, ಆಮೇಲೆ ನಿಮ್ಮ ಏರಿಯಾದಲ್ಲಿ ತುಂಬ ಜನ ನಿಮಗೆ ಪ್ರೊವೋಕ್ ಮಾಡಿರ್ತಾರೆ. ಅಂದರೆ ಬಿಜ್ ಗುರುಕುಲ್ ಜಾಯಿನ್ ಆಗು, ಮನೆಯಲ್ಲೇ ಕೂತ್ಕೊಂಡು ದುಡ್ಡು ಮಾಡ್ಬೋದು, ನೋಡು ನಾನು ದಿನಕ್ಕೆ 12,000, ದಿನಕ್ಕೆ 10,000, ಈ ತಿಂಗಳಲ್ಲಿ ನಾನು 5 ಲಕ್ಷ ಸಂಪಾದನೆ ಮಾಡಿದೆ, ಈ ತಿಂಗಳಲ್ಲಿ ನಾನು 2 ಲಕ್ಷ ಸಂಪಾದನೆ ಮಾಡಿದೆ ಅಂತ ತುಂಬ ಜನ ತಮ್ಮ ಅರ್ನಿಂಗ್ಸನ್ನು ನಿಮ್ಮ ಮುಂದೆ ತೋರಿಸಿರ್ತಾರೆ ವಿತ್ ಪ್ರೂಫ್. ಆಮೇಲೆ ಇನ್ನೊಂದು ಹೇಳಿರ್ತಾರೆ ಅವರು, ಈ ಒಂದು ಕಂಪನಿ ಗವರ್ಮೆಂಟ್ ರಿಜಿಸ್ಟರ್ಡ್ ಕಂಪನಿ ಅಂತ. ಸೊ ಅದೇ ಥರ ನಾನು ಕೂಡ ಈ ಒಂದು ಬಿಜ್ ಗುರುಕುಲ್ ಕಂಪನಿಗೆ ದುಡ್ಡು ಹಾಕಿದ್ದೆ, ದುಡ್ಡನ್ನು ಕಳ್ಕೊಂಡಿದ್ದೀನಿ. ಸೊ ಮೊದಲಿಗೆ ನನಗೂ ಕೂಡ ತುಂಬ ಆಸೆನೇ ಇತ್ತು, ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಕೆಲಸ ಇಲ್ಲ, ಫಿಸಿಕಲ್ ವರ್ಕ್ ಇಲ್ಲ, ಟೆನ್ಷನ್ ಇಲ್ಲ, ಆರಾಮಾಗಿ ಕೂತ್ಕೊಂಡು ದುಡ್ಡು ಮಾಡ್ಬೋದಲ್ಲ ಅಂತ ಪ್ಲ್ಯಾನಿಂಗಲ್ಲಿ ನಾನು ಒಂದು 15,000 ಹಾಕಿದ್ದೆ. ಸೊ ಆ 15,000 ಮುಂಡ ಮುಚ್ಕೊಂಡು ಹೋಯ್ತು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ನಿಮ್ಮ ತಲೆನ ವಾಶ್ ಮಾಡ್ತಾರಲ್ಲ, ಬ್ರೈನ್ ವಾಶ್ ಮಾಡ್ತಾರಲ್ಲ, ಸೊ ಅಂಥವರ ಕೆಲವೊಂದು ವಿಡಿಯೋಗಳ ತುಣುಕುಗಳು ನನ್ನ ಹತ್ರ ಇದ್ದಾವೆ, ಅವುಗಳನ್ನು ತೋರಿಸ್ತೀನಿ, ಆಮೇಲೆ ಮುಂದೆ ಹೋಗೋಣ. ಇವತ್ತು ನನಗೆ ನಾನು ಮಾಡ್ತಿರುವಂತಹ ವರ್ಕ್ ಫ್ರಮ್ ಹೋಮ್ ಜಾಬ್ ಇಂದ ಫಸ್ಟ್ ಟೈಮ್ ಸ್ಯಾಲರಿ ಬಂದಿದೆ. ಅಕ್ಕ, ಅದನ್ನ ಸ್ಯಾಲ್ರಿ ಏನಲ್ಲ, ಮುಂಡ ಮುಚ್ಚಿರೋ ದುಡ್ಡು ಅಂತಾರೆ. ಇವತ್ತು ನಾನು 5 ತಿಂಗಳಲ್ಲೇ 10 ಲಕ್ಷ ಸಂಪಾದನೆ ಮಾಡಿ 5 ತಿಂಗಳಲ್ಲೇ 10 ಲಕ್ಷ ಸಂಪಾದನೆ. IT ಕಂಪ್ನಿಲಿ ಕೆಲಸ ಮಾಡೋರ್ಗು ಅವ್ರ ಸಂಬಳ ಇದೆಯೋ ಇಲ್ಲೋ ಯಾರಿಗ್ ಗೊತ್ತು ಅಲ್ವಾ? ಮನೆಯಲ್ಲೇ ಕೂತ್ಕೊಂಡು 5 ತಿಂಗಳಲ್ಲಿ 10 ಲಕ್ಷ ಸಂಪಾದನೆ. ಹ್ಯಾಟ್ಸ್ ಆಫ್ ಅಕ್ಕ, ಹ್ಯಾಟ್ಸ್ ಆಫ್, ಹ್ಯಾಟ್ಸ್ ಆಫ್. ಅಲ್ಲಿ ಇಲ್ಲಿ ಆಯ್ಕಂತಿದ್ದೆ ತಿರ್ಕಂತೀನಿ ನನ್ ಮಾಡ್ಬಿಟ್ಟ ಬೇವರ್ಸಿ ನನ್ ಮಗ. ಇಂದ ಆನ್ಲೈನ್ ಮಾರ್ಕೆಟಿಂಗ್ ವರ್ಕ್ ಮಾಡಿ ಡೈಲಿ 2,000 ಇಂದ 10,000 ವರೆಗೂ ಅರ್ನ್ ಮಾಡ್ತಾ ಇದ್ದೀನಿ. ಅಕ್ಕ, ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದ್ರು ನನಗೆ 500 ರೂಪಾಯಿ ಸಂಬಳ ಬರ್ತಾ ಇಲ್ಲ ಅಕ್ಕ. ನೀನು ಹೆಂಗಕ್ಕ ದಿನಕ್ಕೆ 2,000 10,000 ಎಲ್ಲ ಸಂಪಾದನೆ ಮಾಡ್ತಾ ಇದೆಯಾ? ಸ್ವಲ್ಪ ಹೆಂಗೆ ಮಾಡಿದೆ ಅನ್ನೋದು ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀಯಾ ಅಕ್ಕ ಪ್ಲೀಸ್? ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. 10,000 ರೂಪಾಯಿ 30,000 ರೂಪಾಯಿ 40,000 ರೂಪಾಯಿ ಅರ್ನ್ ಮಾಡ್ತಾ ಇದೀವಿ ಅಂತ. ಅಕ್ಕ, 10,000 ರೂಪಾಯಿ 20,000 ರೂಪಾಯಿ 30,000 ರೂಪಾಯಿ 40,000 ರೂಪಾಯಿ ಹೆಂಗ್ ಅರ್ನ್ ಮಾಡಿದೆ ಅಕ್ಕ? ಏನ್ ಕೆಲಸ ಮಾಡಿದೆ ಅಕ್ಕ? ಸ್ವಲ್ಪ ಎಕ್ಸ್ಪ್ಲೇನ್ ಮಾಡು ಅಕ್ಕ. कौन है ये लोग? कहां से आते हैं? ನನ್ನ ಒಂದಿನದ ಅರ್ನಿಂಗ್ಸು ಇಲ್ಲಿ 10,000 ರುಪೀಸ್ ಆಗಿದೆ. ಅಕ್ಕ, ನಿನ್ನ ಒಂದು ದಿನದ ಅರ್ನಿಂಗು 10,000 ಆಗಿದ್ರೆ ನಮ್ಮ ಮನೆ ಪಕ್ಕ ಕೂಲಿ ಮಾಡೋರಿದ್ದಾರೆ, ಅವ್ರನ್ನೆಲ್ಲ ಕರ್ಕೊಂಡ್ ಬರ್ತೀನಿ ಅಕ್ಕ. ಪಾಪ 200-300 ಕೆಲ ಬೆಳಗ್ಗೆಯಿಂದ ಸಂಜೆವರೆಗೂ ಮನ್ ಹೊರ್ತಾರೆ ಅಕ್ಕ. ದಯವಿಟ್ಟು ಅವ್ರಿಗೂ ಸ್ವಲ್ಪ ದಿನಕ್ಕೆ 10,000 ಅರ್ನಿಂಗ್ ಮಾಡೋದು ಹೇಗೆ ಅನ್ನೋದನ್ನ ಸ್ವಲ್ಪ ಹೇಳ್ಕೊಡು ಅಕ್ಕ. ನಾನು ಕಣ್ಣೆದ್ರಿಗೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ನಿಮ್ ತರನೇ ನಾನು ಇನ್ನೇನ್ ಕಣ್ಣು ಬಂದ್ಬಿಡ್ಬೇಕು ಅನ್ನೋಷ್ಟು ರೀಲ್ ಸ್ಕ್ರೋಲ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದೆ. ನಿನ್ ರೀಲ್ಸ್ ಅನ್ನ ನಮಗ್ ತೋರಿಸಿ ನಮಗೆ ಕಣ್ಣೋವು, ತಲೆನೋವು, ಜೀವನನೇ ನೋವು ಬರೋ ಹಾಗೆ ಮಾಡ್ಬಿಟ್ಟೆ ಅಕ್ಕ. ಎಸ್, ವಿಡಿಯೋಗಳನ್ನ ನೋಡ್ಕೊಂಡು ಬಂದ್ರಿ. ಸೊ ಇವರೆಲ್ಲ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಅವರಂತರೂ ಒಬ್ಬೊಬ್ಬರು 10,000, ಒಬ್ಬೊಬ್ಬರು ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದಾರೆ. ನಿಮಗೂ ಅವುಗಳನ್ನು, ಆ ಒಂದು ಶಾರ್ಟ್ಗಳನ್ನು ಅಂದರೆ ಇನ್ಸ್ಟಾಗ್ರಾಮ್ಗಳಲ್ಲಿ ಬರುವಂತಹ ರೀಲ್ಸ್ಗಳನ್ನು ನೋಡಿ ನಿಮಗೂ ಒಂದು ಆಸೆ ಆಗಿ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಅಥವಾ ಕಮೆಂಟ್ ಮಾಡಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅವ್ರಿಗೆ ಕೊಟ್ಟು ಅವರ ಕಾಂಟ್ಯಾಕ್ಟ್ ನಂಬರ್ ನೀವು ತೊಗೊಂಡು ದುಡ್ಡು ಅರ್ನಿಂಗ್ ಮಾಡಬೇಕು, ನಾನು ದಿನಕ್ಕೆ 10,000 ಅರ್ನಿಂಗ್ ಮಾಡಬೇಕು ಅಂತ ಆಸೆ ಕನಸುಗಳು ನಿಮ್ಮಲ್ಲಿ ಬಂದಿರುತ್ತೆ. ಎಸ್, 100% ರೈಟ್. ದಿನಕ್ಕೆ 10,000ದಂಗೆ ಅರ್ನ್ ಮಾಡೋದು ನಿಜ. ಆದರೆ ತಿಂಗಳಿಗೆ ಎಷ್ಟಾಗುತ್ತೆ ಗುರು? 3 ಲಕ್ಷ ಆಗುತ್ತೆ. ನೀವೇ ಕೋಟ್ಯಾಧಿಪತಿ, ನಿಮ್ಮ ಮುಂದೆ ಯಾರಿದ್ದಾರೆ? ಯಾರು ಬೇಕಾಗಿಲ್ಲ ನಿಮಗೆ. ಅಷ್ಟು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಸಂಪಾದನೆ ಮಾಡ್ಬೋದು. ದುಡ್ಡು ಸಂಪಾದನೆ ಮಾಡೋದು ಇಷ್ಟೊಂದು ಈಸಿನ? 100% ವಿಚಿತ್ರ ಅನ್ಸಲ್ವಾ? ಎಸ್. ಸೊ ತುಂಬ ಜನ ನೀವು ಇನ್ಸ್ಟಾಗ್ರಾಮ್ಗಳಲ್ಲಿ ನೋಡಿರ್ತೀರ, ಫೇಸ್ಬುಕ್ಕಲ್ಲಿ ನೋಡಿರ್ತೀರ, ಯೂಟ್ಯೂಬ್ ಶಾರ್ಟ್ಸ್ಗಳಲ್ಲಿ ನೋಡಿರ್ತೀರ. ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನ ಥರ ಯೂಟ್ಯೂಬರ್ಸು, ಅಂದರೆ ಯೂಟ್ಯೂಬರ್ಸ್ ಅಂತ ಏನು ನಾವು ಸೋ ಕಾಲ್ಡ್ ಯೂಟ್ಯೂಬರ್ಸ್ ಕಿತ್ತೋದು ನನ್ನ ಮಕ್ಕಳಿದ್ದೀವಲ್ಲ, ನಾನು ಸೇರಿಸ್ಕೊಂಡೇ ಹೇಳ್ತೀನಿ. ನಾನು
ಸೊ ನಾವೇನು ಮಾಡ್ತೀವಿ ಅಂದರೆ ನಿಮ್ಮನ್ನು ಈ ಥರ ಎಲ್ಲ ಹೇಳ್ತಿರ್ತೀವಿ, ನೋಡು ನಾನು ದುಡ್ಡು ಅರ್ನ್ ಮಾಡಿದೆ, ಇದೊಂದು ಗೌರ್ಮೆಂಟ್ ರಿಜಿಸ್ಟರ್ಡ್ ಕಂಪನಿ, ನೋಡು ಈ ಥರ ಕೋರ್ಸ್ಗಳಿದ್ದಾವೆ, ನೀನು ಪ್ಯಾಕೇಜ್ ಇದ್ದಾವೆ, ಈಗ ನೀನು ಮಾಡಿಕೊಂಡ್ರೆ ಡಿಸ್ಕೌಂಟ್ ಸಿಗುತ್ತೆ, 2000 ಡಿಸ್ಕೌಂಟ್ ಸಿಗುತ್ತೆ, ಇವಾಗಲೇ ಇನ್ನೂ ನಾಳೆನೇ ಮುಗಿದು ಹೋಗುತ್ತೆ, ಮಾಡು. ಯೂಟ್ಯೂಬ್ಗಳಲ್ಲಂತೂ ಸಿಕ್ಕಾಪಟ್ಟೆ ಕತೆ ಹೇಳ್ಕೊಂತ ಹೋಗಿರ್ತೀವಿ, ವಿತ್ ಪ್ರೂಫ್ ನಿಮಗೆ ತೋರಿಸಿರ್ತೀವಿ, ಗೌರ್ಮೆಂಟ್ ರಿಜಿಸ್ಟರ್ಡ್ ಕಂಪನಿ ಅಂತ ಒಂದು ಟ್ಯಾಗ್ ಲೈನ್ ಬೇರೆ ಹೇಳ್ತೀವಿ. ಸೊ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನಾನು ಅರ್ನ್ ಮಾಡ್ತಾ ಇದ್ದೀನಿ, ನನ್ನನ್ನು ನಾನು ಒಂದು ಪ್ರಶ್ನೆ ಅಥವಾ ನನ್ನ ಎದುರುಗಡೆ ನಾನು ಯಾರಿಗಾದರೂ ಮಾಡು ಅಂತ ಹೇಳಿದಾಗ ಆ ವ್ಯಕ್ತಿ ನನ್ನನ್ನು ಯಾಕೆ ಪ್ರಶ್ನೆ ಮಾಡಲ್ಲ ಇದನ್ನು? ಹೌದು, ನೀನು ಅರ್ನ್ ಮಾಡಿದೀಯಾ, ದಿನಕ್ಕೆ 10,000 ಅರ್ನ್ ಮಾಡಿದೀಯಾ, ಹೆಂಗೆ ಮಾಡಿದೀಯಾ, ಏನು ವರ್ಕ್ ಮಾಡಿದೀಯಾ ಅನ್ನೋ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬರಲ್ವಾ? ಅಲ್ಲ, ನಾನು ಲಾಸ್ಟ್ ಟೈಮ್ ಬಿಜ್ ಗುರುಕುಲ್ ಬಗ್ಗೆ ವಿಡಿಯೋ ಮಾಡಿದಾಗ ಇವತ್ತು 4,500 ಜನ ಆ ವಿಡಿಯೋ ನೋಡಿ ತುಂಬ ಜನ ಕಮೆಂಟ್ ಹಾಕಿದ್ದಾರೆ. ಅದರಲ್ಲೂ ಮ್ಯಾಕ್ಸಿಮಮ್ ಲೇಡೀಸೇ ಕಮೆಂಟ್ ಹಾಕಿರೋದು. ತುಂಬ ಕೆಲವೊಬ್ರು ಎಷ್ಟು ವೇದನೆಯಲ್ಲಿದ್ದಾರೆ ಅಂದರೆ, ಸಾಲ ಮಾಡಿ ದುಡ್ಡು ಇನ್ವೆಸ್ಟ್ ಮಾಡಿ ಕಳ್ಕೊಂಡಿದ್ದೀನಿ, ಇನ್ನೇನು ಸಾಲ ಮಾಡಿ ದುಡ್ಡು ಹಾಕಬೇಕಿತ್ತು, ನಿಮ್ಮ ವಿಡಿಯೋ ನೋಡಿ ಸೇಫ್ ಆದೆ. ತುಂಬ ಅಂದರೆ ತುಂಬ ಜನ, ಅದು ಎಷ್ಟು ಜನ ದುಡ್ಡು ಕಳ್ಕೊಂಡಿದ್ದಾರೋ ಮನೇಲಿ ಕೂತ್ಕೊಂಡು ಅರ್ನಿಂಗ್ ಮಾಡ್ತೀವಿ. ಓಕೆ, ಬಿಜ್ ಗುರುಕುಲ್ ಕಂಪ್ನಿ ಬಗ್ಗೆ ನಾನು ನೆಗೆಟಿವ್ ಮಾತಾಡಲ್ಲ, ಯಾಕಂದರೆ ಅದು ಕಂಪ್ನಿ ರಿಜಿಸ್ಟರ್ಡ್ ಕಂಪ್ನಿನೇ. ಎಸ್, ಅದಕ್ಕೆ ನೀವು ದುಡ್ಡು ಇನ್ವೆಸ್ಟ್ ಮಾಡಿದಾಗ ಅದು ಕೆಲವೊಂದು ಕೋರ್ಸ್ಗಳನ್ನು ಕೊಡುತ್ತೆ, ಆ ಕೆಲವೊಂದು ಕೋರ್ಸ್ಗಳನ್ನು ನೀವು ಕಲಿಬೇಕಾಗುತ್ತೆ. ಆದರೆ ಇಲ್ಲಿ ಅಫಿಲಿಯೇಟ್ ಮಾರ್ಕೆಟ್ ಥರ ವರ್ಕ್ ಆಗುತ್ತೆ ಅಷ್ಟೇ. ನೀವು ಆ ಒಂದು ಕೋರ್ಸನ್ನು, ಬಿಜ್ ಗುರುಕುಲಲ್ಲಿರೋ ಕೋರ್ಸನ್ನು ನೀವು ಸೆಲ್ ಮಾಡಬೇಕು. ಇವಾಗ ಏನು ನೀವು ಇನ್ಸ್ಟಾಗ್ರಾಮ್ಗಳಲ್ಲಿ ಅಕ್ಕಂದ್ರನ್ನ ನೋಡ್ತಿರಲ್ವ, ಅವರು ನಿಮ್ಮಂಥ ಬಕ್ರಾಗಳನ್ನು ಹಿಡ್ಕೊಂಡು ಇನ್ವೆಸ್ಟ್ ಮಾಡಲಿಕ್ಕೆ ಹಚ್ಚಿ ನಿಮಗೆ ಆ ಕೋರ್ಸನ್ನು ಕಲಿಸ್ತಾರೆ. ನೀವು ಮತ್ತೆ 4 ಜನರನ್ನ ಹಿಡಿದು ಅವರಿಗೆ ಕೋರ್ಸನ್ನು ಕಲಿಸಿ ಅವರಿಂದ ದುಡ್ಡು ಕಿತ್ಕೋಬೇಕು, ನಿಮಗೆ ಕಮಿಷನ್ ಸಿಗುತ್ತೆ. ಬಿಜ್ ಗುರುಕುಲ್ ಅಂದರೆ ಇಷ್ಟೇ ಇರೋದು. ಬಿಜ್ ಗುರುಕುಲ್ ಕಂಪ್ನಿದು ಏನೂ ತಪ್ಪಿಲ್ಲ ಇಲ್ಲಿ, ಅದು ರಿಜಿಸ್ಟರ್ ಕಂಪ್ನಿನೇ, ಅದು ಕೋರ್ಸ್ ಸೆಲ್ ಮಾಡುತ್ತೆ, ಪರ್ಚೇಸ್ ಮಾಡಬೇಕು, ಅಷ್ಟೇ ಕೆಲಸ. ಅಲ್ಲಿ ಯಾವ ಕೆಲಸನೂ ಕೊಡಲ್ಲ. ಈ ನನ್ನ ಮಕ್ಕಳು 3 ಲಕ್ಷ 2 ಲಕ್ಷ 1 ಲಕ್ಷ ಸಂಪಾದನೆ ಮಾಡೋದು, ದಿನಕ್ಕೆ 10,000 ಸಂಪಾದನೆ ಮಾಡಿದೆ. ಈ ನನ್ನ ಮಕ್ಕಳು ಯಾವ ಕೆಲಸನೂ ಮಾಡಲ್ಲ ಗುರು, ಈ ನನ್ನ ಮಕ್ಕಳು ಏನೇನೂ ಮಾಡಲ್ಲ ಕೆಲಸ. ಸುಮ್ಮನೆ ನಿಮಗೆ ಏನಿಲ್ಲ, ನಡ್ಕೊಂಡು ಬರ್ತಾಳೆ, ಹತ್ಕೊಂಡು ಬರ್ತಾಳೆ, ಇಳ್ಕೊಂಡು ಬರ್ತಾಳೆ, ವಿಡಿಯೋ ಮಾಡ್ತಾಳೆ ಸ್ಲೋ ಮೋಷನಲ್ಲಿ, ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಹಾಕ್ತಾಳೆ, ಮುಗೀತು, ಇಷ್ಟೇ ಕತೆ. ಮೇಲೆ ಕಂಪ್ನಿ, ಇದೊಂದು ರಿಜಿಸ್ಟರ್ಡ್ ಕಂಪ್ನಿ, ನಾನು ವಿತ್ ಪ್ರೂಫ್, ಅದು ಸ್ಕ್ರೀನ್ ರೆಕಾರ್ಡ್ ಎಲ್ಲ ಇರುತ್ತೆ. ನಿಮಗೊಂದು ಗೊತ್ತಾ, ಸ್ಕ್ರೀನ್ ರೆಕಾರ್ಡ್ ಕೂಡ ಕೆಲವೊಂದು ಫೇಕ್ ಇದ್ದಾವೆ. ದಯವಿಟ್ಟು ನಾನು ಹೇಳ್ತೀನಿ, ನನಗೇನು ಗೊತ್ತಿಲ್ಲ, ನಾನೊಂದು 4,000 ಜನ ನನ್ನ ವೀಡಿಯೋಸನ್ನು ಲಾಸ್ಟ್ ವೀಡಿಯೋ ನೋಡಿದ್ದೀರಾ ಅಂದರೆ ಅದರಲ್ಲಿ 2,000 ಜನರ ದುಡ್ಡು ಸೇವ್ ಆದರೆ ಸಾಕು. ಒಬ್ಬೊಬ್ಬರದ್ದು ಒಂದೊಂದೇ ಸಾವಿರ ಹಿಡಿದ್ರು ಲಕ್ಷಗಟ್ಟಲೆ ದುಡ್ಡು ಸೇವ್ ಆದಂಗೆ. ನನಗೆ ಈ ಜನರ ದುಡ್ಡು ಉಳಿಬೇಕು ಅನ್ನೋದಕ್ಕೆ ಅನ್ಯಾಯದಿಂದ ಸಂಪಾದನೆ ಮಾಡಿರೋ ದುಡ್ಡು ಹಾಳಾಗಿ ಹೋಗಲಿ. ಆದರೆ ಈ ಥರದ ವಿಡಿಯೋಗಳು ಮನೇಲೇ ಕೂತ್ಕೊಂಡು ಸಂಪಾದನೆ ಮಾಡಬೇಕು ಅನ್ನೋ ದುಡ್ಡು ಏನು ಯೋಚನೆ ಇರುತ್ತಲ್ಲ, ಮಿಡಲ್ ಕ್ಲಾಸ್ ಜನರು ಇವರೆಲ್ಲ ನೋಡ್ತಾ ಇರೋರು, ನನ್ನನ್ನು ಸೇರಿಸಿ ಒಂದು ಆಸೆ, ಒಂದು ಕನಸು, ಏನಾದರೂ ಮಾಡಬೇಕು ಲೈಫಲ್ಲಿ, ನಾನು ಮನೇಲಿ ಕೂತ್ಕೊಂಡು ಅರ್ನ್ ಮಾಡಬೇಕು ಅನ್ನೋ ಆಸೆ ಕನಸಿಂದ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಯಾರು ಕೋಟ್ಯಾಧಿಪತಿ ಇರೋರು, ಲಕ್ಷಾಧಿಪತಿ ಇರೋರು ಯಾರೂ ಇನ್ವೆಸ್ಟ್ ಮಾಡಲ್ಲ. ಮನೇಲಿ ಕೂತ್ಕೊಂಡು ಬಡತನ ಯಾರಿಗಿರುತ್ತೋ ಅವರು ಇನ್ವೆಸ್ಟ್ ಮಾಡಿ, ಯಾರೆಲ್ಲಾದರೂ ಸಾಲ ಸೋಲೋ ಮಾಡಿಕೊಂಡು ಫ್ರೆಂಡ್ಸ್ ಹತ್ರ ಇಸ್ಕೊಂಡು, ಅವ್ರ ಹತ್ರ 2,000 ಇವ್ರ ಹತ್ರ 4,000 ಇಸ್ಕೊಂಡು ಅದೇನೋ ಮಾಡಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಅಂಥವರು ದುಡ್ಡು ಹಾಳಾಗಬಾರ್ದು. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು ಯಾರ್ಯಾರು ಬಿಜ್ ಗುರುಕುಲ್ ಜಾಯ್ನ್ ಆಗ್ತೀನಿ ಅಂತಿದ್ದೀರಾ, ಎಷ್ಟೊಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸನ್ನು ನೋಡಿರ್ತೀರ, ಯೂಟ್ಯೂಬ್ಗಳಲ್ಲಿ ಅದ್ರ ಬಗ್ಗೆ ಸರ್ಚ್ ಮಾಡಿರ್ತೀರ, ಎಲ್ಲೆಲ್ಲೋ ಪ್ರವೋಕ್ ಆಗಿರ್ತೀರ, ನಿಮ್ಮ ಮನೆ ಪಕ್ಕ ಅದು ಯಾವಳೋ ಮಾಡಿರ್ತಾಳೆ, ನಿಮಗೂ ಮಾಡು ಅಂತ ಬೆನ್ನು ಹತ್ತಿರ್ತಾಳೆ, ನಿಮ್ಮ ಏರಿಯಾದಲ್ಲಿ ಅದು ಯಾವನೋ ಮಾಡಿರ್ತಾನೆ, ನಿಮಗೂ ಮಾಡು ಅಂತ ಬೆನ್ನು ಹತ್ತಿರ್ತಾನೆ. ಏನಿಲ್ಲ, 18,000 ಇತ್ತು, 15,000 ಮಾಡಿದ್ದಾರೆ, 3,000 ಡಿಸ್ಕೌಂಟ್ ಇದೆ, ಈ ಮಿಸ್ ಆದರೆ ಮತ್ತೆ 18 ಆಗುತ್ತೆ, 15ಕ್ಕೆ ಮಾಡು, ಚೆನ್ನಾಗಾಗುತ್ತೆ. ನನಗೆ ಇಂಗ್ಲೀಷ್ ಬರೋ ಅವಶ್ಯಕತೆ ಇಲ್ಲ, ಜಸ್ಟ್ ಇಂಗ್ಲೀಷ್ ಓದಕ್ಕೆ ಬಂದರೆ ಸಾಕು. ದೇವರಾನೆ ಹೇಳ್ತೀನಿ, ದೇವರಾನೆ ಮಾಡಿ ಹೇಳ್ತೀನಿ, ದಯವಿಟ್ಟು ನೀವು ಮತ್ತೊಬ್ಬರನ್ನ ಮುಂಡ ಮುಚ್ಚೋ ಕೆಪಾಸಿಟಿ ನಿಮ್ಮಲ್ಲಿದ್ದರೆ ನೀವು ಮಾಡಿ, ನಾನು ಬೇಡ ಅನ್ನಲ್ಲ. ಮತ್ತೊಬ್ಬರನ್ನ ಮುಂಡ ಮುಚ್ಚೋ ಕೆಪಾಸಿಟಿ ನಿಮ್ಮಲ್ಲಿರಬೇಕು. ಅಂದರೆ ಮತ್ತೆ 4 ಜನರ ತಂದು ಹಳ್ಳಕ್ಕೆ ನೂಕುವಂಥ ಕೆಪಾಸಿಟಿ, ಅಂಥ ಬ್ರೈನ್ ನಿಮ್ಮಲ್ಲಿದ್ದರೆ ಮಾಡಿ. ಅದನ್ನು ಬಿಟ್ಟು ಅವ್ರೇನೋ ಕೆಲಸ ಕೊಡ್ತಾರೆ, ಟೈಪಿಂಗ್ ವರ್ಕ್ ಕೊಡ್ತಾರೆ, ಮತ್ತೊಂದು ಕೊಡ್ತಾರೆ, ಮನೇಲೇ ಕೂತ್ಕೊಂಡು ಏನಾದರೂ ಮಾಡಿ ಅವ್ರಿಗೆ ಸೆಂಡ್ ಮಾಡಬೇಕು, ಆಮೇಲೆ ಅವ್ರು ಕಮಿಷನ್ ಹಾಕ್ತಾರೆ. ದೇವರಾಣಿ ಬಿಜ್ ಗುರುಕುಲಲ್ಲಿ ಈ ಕೆಲಸ ಇಲ್ಲ. ಜಸ್ಟ್ ಅದೊಂದು, ನೀವೇನು ಇನ್ಸ್ಟಾಗ್ರಾಮಲ್ಲಿ ಎಡಿಟ್ ಮಾಡ್ತೀರಾ, ವಾಯ್ಸ್ ಓವರ್ ಕೊಡ್ತೀರಾ, ಇವಾಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಇದು ಹೆಂಗೆ ಮಾಡ್ತಾಯಿದ್ದೀನಿ, ಇದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಹೆಂಗೆ ಕೊಡ್ತೀನಿ, ಮೇಲೆ ಟೈಟಲ್ ಹೆಂಗೆ ಬರೀತೀನಿ, ಥಂಬ್ನೈಲ್ ಹೆಂಗೆ ಹಾಕ್ತೀನಿ, ಇದನ್ನು ಟ್ರೈನಿಂಗ್ ಮುಖಾಂತರ ಕಲಿಸ್ತಾರೆ ಅವರು. ಆನ್ಲೈನಲ್ಲಿ ಯಾವ ಥರ ವರ್ಕ್ ಆಗುತ್ತೆ, ಆನ್ಲೈನ್ ಪ್ಲಾಟ್ಫಾರ್ಮು, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹೆಂಗೆ ಹಾಕೋದು, ಹ್ಯಾಶ್ಟ್ಯಾಗ್ ಹೆಂಗೆ ಯೂಸ್ ಮಾಡೋದು, ಟ್ಯಾಗ್ ಹೆಂಗೆ ಮಾಡೋದು, ವೈರಲ್ ಹೆಂಗೆ ಮಾಡೋದು, ಇದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ.
ಸೊ ತುಂಬ ದೊಡ್ಡ ಪ್ರೋಸೆಸ್ ಇದೆ, ಸಿಕ್ಕಾಪಟ್ಟೆ ಅಂದ್ರೆ ದೊಡ್ಡ ಪ್ರೋಸೆಸ್ ಇದು. 3 ತಿಂಗಳು ಕೋರ್ಸ್ ಮಾಡಬೇಕು ನೀವು. 15,000 ಇಸ್ಕೊಳ್ಳೋವರೆಗೂ ಮಾತ್ರ ಅವ್ರು ನಿಮ್ಮವರು. 15,000 ಆದಮೇಲೆ 3 ತಿಂಗಳು ಕೋರ್ಸ್ ಇದೆ, 2 ತಿಂಗಳು ಕೋರ್ಸ್ ಇದೆ. ಅದನ್ನು ನೀವು ಕೋರ್ಸನ್ನು ದಿನ ಆನ್ಲೈನಲ್ಲಿ ಕೂತ್ಕೊಂಡು ಕೆಲಸ ಎಲ್ಲ ಬಿಟ್ಟು ಕೂತ್ಕೊಂಡು ಅದನ್ನು ಕಲಿಬೇಕು. ನಂತರದಲ್ಲಿ ಏನು ಮಾಡಬೇಕು, ಅದ್ರ ಮೇಲೆ ಟೆಸ್ಟ್ ತೊಗೋತಾರೆ ಅವರು, ಆನ್ಲೈನ್ ಟೆಸ್ಟು. ಅವೇ ಕ್ವಶನ್ಸ್ ಬರ್ತಿರುತ್ತೆ. ಸೊ ಟೆಸ್ಟ್ ತೊಗೋತಾರೆ. ಟೆಸ್ಟ್ ಪಾಸ್ ಆದಮೇಲೆ ನೀವು ಮತ್ತೊಬ್ಬರಿಗೆ ಆ ಒಂದು ಕೋರ್ಸನ್ನು ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಹೆಂಗೆ ಸೆಲ್ ಮಾಡ್ತೀರಾ, ಬರ್ರಿ ನೀವು ನಡ್ಕೊಂಡು ಬನ್ನಿ, ನೀವು ಬಸ್ ಇಳ್ಕೊಂಡು ಬನ್ನಿ, ನಿಮ್ಮದು ಒಂದು ವಿಡಿಯೋ ಮಾಡೋಕ್ಕೆ ಹೇಳಿ ಯಾರಿಗಾದರೂ, ವಿಡಿಯೋ ಮಾಡ್ಕೊಳ್ಳಿ, ಅದ್ರ ಮೇಲೆ ಟೈಟಲ್ ಬರೀರಿ, ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್. ನಾನು ಈ ತಿಂಗಳು 10,000 ಸಂಪಾದನೆ ಮಾಡಿದೆ, ನೀವು ಕೂಡ ಮಾಡ್ಬೋದು. ಅದು ಹೆಂಗೆ ಅಂತೀರಾ, ಇದು ಫೇಕ್ ಅಂತ ಅಂದ್ಕೊಂಡಿದ್ದೆ, ಇದು ಫೇಕ್ ಅಲ್ಲ. ಸೊ ಈ ಥರ ನೀವು ಮಾಡಬೇಕು, ಮತ್ತೆ 4 ಜನರ ಹಾಳು ಮಾಡಬೇಕು. ಇಷ್ಟೇ ಕೆಲಸ. ಬಿಜ್ ಗುರುಕುಲ್ ಅಂದ್ರೇ ಇಷ್ಟೇ ಕೆಲಸ. ಸೊ ಈ ಥರ ಮುಂಡ ಮುಚ್ಚೋ ಕೆಪಾಸಿಟಿ ಇರೋರು ಲಕ್ಷಗಟ್ಟಲೆ ಸಂಪಾದನೆ ಮಾಡಿದ್ದಾರೆ, ಇಲ್ಲ ಅಂತನಲ್ಲ. ಆದರೆ ಬಡವ್ರ ದುಡ್ಡು ರೀ, ಬಡವ್ರ ದುಡ್ಡು. ಯಾಕಂದರೆ ಪ್ರಾಕ್ಟಿಕಲಾಗಿ ನನಗೆ ಗೊತ್ತು ಹೆಂಗಂದರೆ ದುಡ್ಡು ಹೆಂಗೆ ಬರುತ್ತೆ. ಒಂದೊಂದು ರೂಪಾಯಿಗೂ ಒಂದೊಂದು ವ್ಯಾಲ್ಯೂ ಇದೆ, ಪ್ರತಿ 1 ರೂಪಾಯಿಗೂ ಒಂದು ವ್ಯಾಲ್ಯೂ ಇದೆ. ಸುಮ್ಮನೆ ರಸ್ತೆಯಲ್ಲಿ ಹೋಗಿ 1 ರೂಪಾಯಿ ಕೊಡು ಅಂದರೆ ಯಾವನೂ ಕೊಡಲ್ಲ. ನಿನ್ನೆ ಫ್ರೆಂಡ್ ಹತ್ರ ಒಂದು 500 ರೂಪಾಯಿ ಇಸ್ಕೊಂಡಿದ್ದೀನಿ ಅಂದರೆ ಬೆಳಿಗ್ಗೆ ಒಂದು ಕಾಲ್ ಮಾಡಿರ್ತಾನೆ, ನಿನ್ನೆ 500 ರೂಪಾಯಿ ಇಸ್ಕೊಂಡಿದ್ದೆ ಕೊಡಪ್ಪ ಅಂತ ಹೇಳಿ. ಪ್ರತಿಯೊಂದು ರೂಪಾಯಿಗೂ ವ್ಯಾಲ್ಯೂ ಇರುತ್ತೆ. ದಯವಿಟ್ಟು ಅನಾವಶ್ಯಕವಾಗಿ ದುಡ್ಡು ಕಳ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಸಂಪಾದನೆ ಮಾಡಿರೋ ದುಡ್ಡು, ಬೆವರು ಹರಿಸಿ ಸಂಪಾದನೆ ಮಾಡಿರೋ ದುಡ್ಡು, ಅದು ಬೆವರು ಹರಿಸಿ ಸಂಪಾದನೆ ಮಾಡಿರೋ ದುಡ್ಡು ಅಲ್ಲ. ಅಂದರೆ ಇನ್ವೆಸ್ಟ್ ಮಾಡ್ಕೊಳ್ಳಿ. ಬೇರೆಯವ್ರನ್ನ ಮುಂಡ ಮುಚ್ಚೋ ಕೆಪಾಸಿಟಿ ನಿಮ್ಮಲ್ಲಿದ್ದರೆ ಮಾಡ್ಕೊಳ್ಳಿ. ಸೊ ಇಷ್ಟು ನಾನು ಹೇಳ್ತೀನಿ. ದಯವಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ನೀವು ಕೊನೆಯದಾಗಿ ಒಂದೇ ಒಂದು ಇನ್ವೆಸ್ಟ್ ಮಾಡೋ ಮುಂಚೆ ನೀನು ಹೆಂಗೆ ದುಡ್ಡು ಅರ್ನ್ ಮಾಡಿದೆ ಅಂತ ಒಂದು ಪ್ರಶ್ನೆ ವಿತ್ ಪ್ರೂಫ್ ಕೇಳುವಂಥ ಪ್ರಯತ್ನ ಮಾಡಿ. ಆಮೇಲೆ ನೀವು ಬೇಕಾದರೆ ದುಡ್ಡು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ದಯವಿಟ್ಟು ಯಾರು, ದಟ್ ಈಸ್ ಫೈನಲ್. ಓಕೆ, ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ, ಬಾಯ್.